ಬರ್ತಾರ ಮನಿ ಹೊತ್ತಲ ದಾಟಿ ಹೆಂಗ್ ಹೆಜ್ಜೆ ಇಡ್ಲಿ ಅಂತಾರ ನೋಡು. ಇವಕ್ಕ ಕೂಲಿ ದಂಡ. ಏನ್ ಮಾಡ್ಬೇಕ ಬಿಟ್ರ ಅದ್ನು ಬಂದ್ ಮಾಡೋರು ಯಾರಿಲ್ಲ ಅಂತ ಹೇಳಿ ಮರ್ಜಿ ಕಾಯದಾಗೈತಿ ಬಾಳೆವು. ಲಕ್ಷ್ಮಕ್ಕ ನಾ ಇಲ್ಲೇ ಅದೇನ್ವಾ ನಿನ್ ಹಿಂದ. ಅಯ್ಯೋ ನನ್ನ ಬಾಳೆವು ನನ್ ಹಿಂದ ಅದಾರ. ಯವ್ವ ಹಿಂದ ಅದಾರ ನೋಡು. ನೋಡೇ ಇಲ್ಲ ನಾನು. ನಂದು ಎಲ್ಲ ಬಿಲ್ಲದ್ ನ್ಯಾಲ್ಗಿವ ಏನಾರ ಒಂದ್ ಅಂದ ಬಿಡ್ತೇನಿವ, ನಾನು ತಡ್ಕೊಳ್ಳೋದೇ ಇಲ್ಲ. ಯವ್ವ ನಾಳಿಂದ ಮತ್ತ ಹೊಲಕ್ ಬರೋದ್ ಬಿಟ್ಗಿಟ್ಟಾರ. ಅಯ್ಯ ಮೀನಾಕ್ಷಿ ಇಲ್ಲಿ ಇದ್ದೆ ನನ್ ಹಿಂದೆ. ಅಯ್ಯ ನಾನು ಹಂಗ ಬಿಡವ ಯಾವ್ದ್ರ ಗುಂಗ್ನಾಗ ಯಾರಿಗಾರ ಏನ್ರ ಅಂದ ಬಿಡ್ತೇನೆ, ಏನ್ ತಿಳ್ಕೊಬೇಡ. ಅಯ್ಯ ಇರ್ಲಿ ಬಿಡು ಲಕ್ಷ್ಮಕ್ಕ, ಏನಾತ? ನಾವ್ ದೌಡ್ ಬರ್ಲಿಕ್ರ ನೀವ್ ಬೈತೀಯ ನಮಗ? ನೀ ಚಂದ ಕೂಲಿ ರೊಕ್ಕ ಕೊಡ್ಲಿಕ್ಕ ನಾವ್ ನಿನಗ್ ಬೈತೀವಿ. ಇರೋದೇ ಇದೆ, ಅದ್ರಾಗ ಏನೈತಿ? ನಾವ್ ನಿನಗ್ ಬೈಯೋದು, ನೀ ನನಗ್ ಬೈಯೋದು. ಇವ ಎಂತ ರೊಟ್ಟಿ ಗಂಟೈತಿ ಇವ ನಿಂದ? ಮತ್ತೇನ್ ಮಾಡ್ತೀರಿ? ಹೊಸ ಮೂರು ಇದ್ರು ಒಂದೊಂದ್ ಯಾವ ಹೇಳ್ತಾವ. ಒಂದ್ ಕಾಲ್ ನೋವ, ಒಂದ್ ಕೈ ನೋವ, ಒಂದ್ ಇನ್ನೊಂದ್ ನೋವ ಏನೋ ಅಂತಾರಲ್ಲ. ಬಡ ಬಡ ಒಂದ್ ದೊಡ್ಡ ಪಡಾಳ ಇತ್ತ ಮನ್ಯಾಗ, ಅದ್ರಾಗ 3 ಮಂದಿ ರೊಟ್ಟಿ ಗಂಟು ಇಟ್ಕೊಂಡು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡ್ ಬಂದೆ. ಏನ ಅಲ್ಲ 8 ರೊಟ್ಟಿನೂ ಹೊಕ್ಕ ಅಂತ ಹೊಟ್ಯಾಗ. ತಲೆ ಮೇಲೆ ರೊಟ್ಟಿ ಗಂಟು ಇಟ್ಕೊಳಕ್ ಆಗುದಿಲ್ಲ ನಾನು. ಇವ ಇಲ್ಲೇ ಇಡೋ ರೊಟ್ಟಿ ಗಂಟ. ಇವ ಮೀನಾಕ್ಷಿನ ಅಂದಿದ್ದು ಹೇಳ್ಬೇಡ ಇವ ಅವ್ರ ಮುಂದೆ. ಇಲ್ರಿಪ್ಪ ಲಕ್ಷ್ಮಕ್ಕಾರ. ಅಲ್ರಿ ಮುಂಜಾನೆ ಮನ್ಯಾಗ ಒಂದ್ 3-4 ರೊಟ್ಟಿ ತಿಂದು ಬಂದಿರ್ತೀವಿ ಹೌದ್ರಾ? ಇಲ್ಲಿ ಬರ್ತೇವಿ, ಒಂದ್ ಏನಿಲ್ಲ ಅಂದ್ರೂ ಒಂದು 2-3 ಬಾಟ್ಲಿ ನೀರು ಹೊಕ್ಕವು. ಸಂಜೆ ಮಟ ಅನ್ನ ಕುಡ್ದ ಒಂದ್ 5-6 ರೊಟ್ಟಿ, ಮತ್ತೆ ಎಲ್ಲಾರ್ದು ಅನ್ನ ಕಟ್ಕೊಂಡ್ ಬಂದಿರೋದು ಅಷ್ಟ್ರದ್ದು ಹಂಚ್ಕೊಂಡು ಅನ್ನ ಉಣ್ತೇವಿ. ಮತ್ತೆ 2-3 ಸತಿ ಅಡಿಕೆಲಿ ಹಾಕೊಂತೇವಿ. ಇಷ್ಟೆಲ್ಲ ಹೊಟ್ಟಾಗಿ ಇಟ್ಕೊಂಡು ಮನೆಗೆ ಹೋಗ್ತೇವಿ. 2 ಮಾತು ಅಂದಿದ್ದು ಹೊಟ್ಟಾಗಿ ಇಟ್ಕೊಂಡು ಹೋಗಕ್ಕಾಗೋದಿಲ್ಲನ? ಅದೇನ್ ದೊಡ್ಡದ. ಇವ ಮೀನಾಕ್ಷಿ ಅಂದ್ರು ಭಾರಿ ತಿಳುವರಿಕೆ ಅದೇವ ನೀನು. ನಾ ಏನ್ ತಿಳುವರಿಕೆ ಇದ್ದಿದ್ದಿಲ್ಲ. ಜಂಪರ್ ಹೊಲಕತ್ ನೋಡು, ಅವಾಗ ಜನಾನ ನನಗ ತಿಳುವರಿಕೆ ಮಾಡಿಬಿಟ್ರ. ಹ್ಞೂನ್ರಿ ಲಕ್ಷ್ಮಕ್ಕರ, ಒಂದೀಟ್ ಬಿಗಿ ಆತ್ರಿ ಆ ಜಂಪರ್. ಒಂದ್ ಹೊಲಿಗೆ ಹುಚ್ಚಿ ಹಾಕೊಂಡ್ಬಿಟ್ರ ಆತ್ರಿ. ಅದನ್ನ ಮಾಡಂಗಿಲ್ಲ, ಅದಕ್ಕೆ 108 ಬೈತಾರ್ರಿ ನನ್ನ. ಅದಾತ್ರೆ ಒಂದೀಟ್ ಸೈಲ್ ಆತಂತ ಇಟ್ಕೊರಿ ನೀವು ಜಂಪರ್. ಇವ ಮೀನಾಕ್ಷಿ ಹಿಂಗ್ ಸೈಲ್ ಆಗಿತ್ವ, ಒಂದ್ ಹೊಲಿಗೆ ಹಾಕಿ ಕೊಡ್ತೀನ ಹಂಗಾರ. ಮತ್ತೆ ಬಾಳ ಹಿಂಗ್ ಲೊಳಗ ಬಳಗ ಆಗಕತ್ತಂದ್ರೆ ಒಂದ್ ಹೊಲಿಗೆ ಬಿಟ್ಟು ಕೊಡ್ತೇನೆ ನಾನು. ಅದನ್ನ ಮಾಡೋದಿಲ್ರಿ ಅವ್ರು. ಮತ್ತೆ ಅದಕ್ಕೂ ನನ್ನ ಮಂದಿ ಮುಂದೆ ಬೈತಾರ್ರಿ. ಏನ್ರಿ ಸೈಲು ಆಗಿಲ್ಲ, ಇತ್ತಾಗ ಬಿಗಿನೂ ಆಗಿಲ್ಲ ಅಂದ ಕೂಡಲೇ ಅದಕ್ಕೂ ಒಂದು ಬೈತಾರ್ರಿ ಬಂದು. ಏಯ ಅದೆಂತಕ್ಕಿದಿ? ಏಯವ ಪುಟ್ಟಪುರ ರೊಕ್ಕ ತಗೊಂತಿದ್ದಿ, ನೆಟ್ಟಗೆ ಜಂಪರ್ ಹೊಲ್ಯಾಕ ಬರಂಗಿಲ್ಲ, ತಗೋ ಇದನ್ನ ಎಲ್ಲ ಕೆಡಿಸಿಟ್ಟಿದಿ ಅಂತ ನನ್ನ ಮಸಡಿಗೆ ಹೋಗೋದು ಹೊಕ್ಕಾರ. ಒಂದೇನಂದ್ರಿ ಲಕ್ಷ್ಮಕ್ಕ, ನಾವು ಬದುಕಬೇಕಂದ್ರೆ ಇಂಥವೆಲ್ಲ ಅನಸ್ಕೊಳಕ್ ಗಟ್ಟಿ ಇರ್ಬೇಕು. ನೋಡ್ ಮೀನಾಕ್ಷಿ, ಇಷ್ಟೊತ್ತಾದ್ರೂ ಹೆಜ್ಜೆ ಹಾಕಕ್ ತಯಾರಿಲ್ಲ. ನಿಂತ ಏನ್ ನೋಡ್ತಿದ್ದಾರಂತನ್ನಿ ಅವರು. ಹಿಂಗ ಸ್ನೇಹಿತರೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ನಿಮ್ಮ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೀನಿ. ಯಾಕ ಕೈಕಾಲು ಸೋಲಕತ್ತಾವ? ಯಾವತ್ತತ್ಲೆ ಅಲ್ಲಿ ನಿಂತು ನೀವು ಏನು ಹುಡುಕಾಡಕತ್ತೀರಿ? ಲಕ್ಷ್ಮಕ್ಕ, ಪಾರಕ್ಕಂದಿನ ಕಾಲಂಗ್ರಕ್ಕ ಆದದಂತ ಈಗ ನೋಡ್ಕೊಂಡ. ಇವ್ ಹುಡುಕ್ತೇವಿ ಸಿಗವಲ್ದದು. ಅಲ್ಲಿ ಮನೆಯಾಗಿನಾಗ ಬಿದ್ದೈತೇನ ಏನ? ಮತ್ತೆ ತಾರೆ ನೋಡ್ಕೊಂಡಿದ್ದೆ. ಮನ್ಯಾಗ ಏನು ಬಿದ್ದಿಲ್ ಬಿಡ ಲಕ್ಷ್ಮಕ್ಕ. ಮುಂಜಾನೆ ಮೈ ತಕೊಳ್ಳೋ ಮುಂದ ನೋಡ್ಕೊಂಡೆ ನೈಟ್ ಕಾಲಾಗ. ಈಗ ದಾರ್ಯಾಗ ಎಲ್ಲಿ ಬಿತ್ತನವ ಇವ ಏನ್ ನನಗೂ ಗೊತ್ತಾಗಿಲ್ಲದು. ಅಲ್ಲಿ ಬಾರಿ ಸೈಲಿದ್ದ ಒಟ್ಟು ಬಿಗಿ ಮಾಡ್ಕೋಬೇಕ ಬೇಡ ಅದನ್ನ. ಈ ನಮ್ನಿ ಗಿಡ ಅದಾವು, ಪೀಕ್ ಐತಿ ಹೊಲ್ದಾಗ, ಎಲ್ಲಿ ಬಿತ್ತ ಏನು ಯಾರಿಗೆ ಗೊತ್ತು? ಏನು ಮತ್ತೆ ಬರ ಮುಂದೆ ಹಾದ್ಯಾಗ ಬಿತ್ತ. ಹಾದ್ಯಾಗ ಬಿದ್ರೆ ಯಾರಿಗಾರ ಸಿಕ್ಕ್ರಿ ಯಾರು ಕೊಡ್ತಾರ? ಅಲ್ಲೇ ಎರಕಲ್ ಬಿರುಕನಾಗ ಏನ್ರ ಬಿತ್ತಂದ್ರ ಮುಗ್ದ ಹೋತು, ಭೂಮಿಗೆ ಹೊಕ್ಕತ್ತದ. ಇವ ಯಾಕೆ ಹೋದ್ರ ಹೋಗೋಲ್ದಕ್ವ ಲಕ್ಷ್ಮಕ್ಕ? ಹುಡ್ಕನ್ ಹೋಗೋ ಮುಂದೆ ಉಷ್ಟ್ರು ಸಿಕ್ತ ಚಲೋ ಆತ. ಇಲ್ಲ ಅಂದ್ರೆ ಮತ್ತೆ ಯಾವಾಗಾರ ತಗ ಹುಬ್ಬಳ್ಳಿ ಕಡೆ ಹೋದಾಗ ತಗೊಂತೇನವ ಒಂದ್ ಜೊತೆ. ಮತ್ತೆ ಇನ್ನೇನ್ ಮಾಡೋದು? ಇವ ಬೆಳ್ಳಿ ರೇಟ್ ನೋಡಿದ್ಯಾ? ಏನ್ ಇರೈತೆ ಏನಿನ? ಎಲ್ಲಿ 1 ಲಕ್ಷಕ್ಕೆ ಬಂದು ಹತ್ತತನ ಅಂತ ನಾನು ಕೇಳೋಕ್ಕ. ಅವಾಗ 300 ರೂಪಾಯಿ ತೊಲಿ ಇತ್ತ ಇವ ಬೆಳ್ಳಿ. ನಮ್ ತಲೆ ನೋಡ ಇವ ಕಂಡಾಬಟ್ಟಿ ರೊಕ್ಕ ದುಡಿತಿದ್ವಿ. ತಣ್ಣಗೊಟ್ಟು ಬೆಳ್ಳಿನಾರ ತಗೊಂಡಿಟ್ಕೊಲಿಲ್ವಾ ಇವ? ಇರೇನ ಕತಿನ. 300 ರೂಪಾಯಿ ತೊಲಿ ಬೆಳ್ಳಿ ಇದ್ದಾಗ 100 ರೂಪಾಯಿ ಇತ್ತು ಕೂಲಿ. 3 ದಿನ ದುಡ್ದಿದ್ ರೊಕ್ಕ ಅಲ್ಲಿ ಬೆಳ್ಳಿ ತಗೊಂಡು ಕುಂತಿದ್ವಿ ಅಂದ್ರೆ ಹೊಟ್ಟಿಗೆನ ತಣ್ಣೀರ್ ಬಟ್ಟೆ ಹಾಕೊಂತಿದ್ದೇನ? ಹೌದು ನೋಡ್ಪಾರಕ್ಕ, ನಂದು ಒಂದ್ ತಲಿನ. ಏನ್ ಮಾಡ್ತಿ? ಈಗ 300 ಐತಿ, ಅವಾಗೆಲ್ಲ 100 ರೂಪಾಯಿ ಇತ್ತು. ಬರ್ರಿ, ನಾವ್ ಅನ್ಕೊಂಡಂಗ ಆಗಿತ್ತಂದ್ರ ಜಗತ್ ಬೆಳಗ್ ಹರಿತಿದ್ದಿದ್ದಿಲ್ಲ. ಎಲ್ಲ ಬರೀ ಬಾಯಾಗ ಅನ್ಕೊಂತೀವಿ, ಯಾವ್ದು ತಗೊಳ್ಳೋದಾಗೋದಿಲ್ಲ, ಹಾಕೊಳ್ಳೋದು ಆಗೋದಿಲ್ಲ. ನೋಡ್ರಿ ಬೇಕಾರ ನಾನು ಅವಾಗ ಮೊದ್ಲ ಮಂದಿ ಹೊಲಕ್ಕ ಕೂಲಿ ಹೊಕ್ಕಿದ್ನಿವ. ಕೂಲಿ ಮಾಡ್ದಾಗ ಇನ್ನ ಒಟ್ಟು ಕೂಡಿ ಇಟ್ಕೊಂಡು ಏನ್ರ ತಗೊಂತಿದ್ನಿ ಅಂತ ಇಟ್ಕೋ. ಈ ಹೊಲ ಮಾಡಾಕತ್ತೇನವ 4-5 ವರ್ಷ ಆತ್. ಹೇಳ್ತಾನೆ ನಿನಗ, ಒಂದು ಕಮ್ಮನ್ ಸೀರೆ ಕೊಳ್ಳೋದಾಗಿಲ್ಲ ನನಗ. ಅವಾಗ ಹಂಗ ಶೇಖ್ ಮಾಮನ್ ಲೆಕ್ಕ ಹಾಕಿದ್ನಿ. ದುಡದು ಒಟ್ಟು ರೊಕ್ಕ ಗಂಟು ಮಾಡ್ಕೊಂಡು ಹೊಲ ಮಾಡ್ಕೋಬೇಕವ. ನಾನು 1 ಎಕರೆ 2 ಎಕರೆ ಹಿಂದಾಗಡೆ ಒಂದು ಅರ್ಧ ತೊಲಿಯರ, ಒಂದು 4 ತೂಕರ ಬಂಗಾರ ತಗೊಂಡು ಇಟ್ಕೋಬೇಕು, ಒಂದು ಬೋರ್ಮಾ ಸರ ಮಾಡಿಸ್ಕೋಬೇಕು ಅಂತ ಹೇಳಿ. ನೀನ ಎಲ್ಲಕ್ಕೆ ತಂತ ಮಾಡಿದಿ ನೀನ. ಆಗೋದಿಲ್ಲ ಹೋಗ್ರಿ ಲಕ್ಷ್ಮಕ್ಕರ. ನಾನು ನೋಡ್ರಿಲ್ಲೇ ಮನ್ಯಾಗ ಕುಂತ ಏನ್ ಮಾಡ್ಲಿ, ಹಂಗಾರ ರಾಟಿ ತಗೊಂಡೇರಿ. ನಾನು ನನ್ನ ಗಂಡಗ್ ದುಂಬಾಲ್ ಬಿದ್ದು ತಗೊಂಡು ಇಲ್ಲಿ ನೋಡ್ರಿ ತುಸು ಜಂಪರ್ ಹೊಲ್ದಿಲ್ರಿ ನಾ ಮದ್ವಿ ಸೀಸನ್ನಾಗ. ಅದು ಮತ್ತು ಹೇಳ್ತೇನ್ರಿ ನಿಮ್ಗೆ, ನನ್ನ ಅಂತೇಳಿ 1 ರೂಪಾಯಿ ಇಲ್ರಿ ಈಗ. ಏನ್ರಿ ಎಲ್ಲ ನಮ್ದು ಹೂತು ಕತ್ತಿ. ಹೋಗ್ರಿ ಲಕ್ಷ್ಮಕ್ಕರ, ಸಮುದ್ರಕ್ಕ ಒಂದ್ ಚರಗಿ ನೀರ್ ಸುರುವುದಂಗ ಮಂತ್ಯಾನಕ್ಕ ಏನ್ ಮತ್ತು ಒಂದ್ ತರ್ಸದ್ರಾಗ ಒಂದ್ ಖಾಲಿಯಾಗಿ ಇರ್ತೈತಿ ಬಾಳೆಕ್ಕ. ಎಲ್ಲ ಆಗ್ತೈತ್ರಿ. ಮತ್ತೆ 2,000 ರೂಪಾಯಿ ಬರಾಕ್ ಕುಂತಿತ್ತು. ಮತ್ತೆ ರೇಷನ್ ಇಂದು ರೊಕ್ಕ ಬರ್ತೈತಿ. ಅದಕ್ಕೆ ಸ್ವಲ್ಪ ದುಡ್ದಿದ್ದ ಹಾಕಿ 3,000 ರೂಪಾಯಿ ಬಂಗಾರ ಅಂಗಡಿಯಾಗು ಜಮಾ ಮಾಡಿ ಒಂದಿಟ್ಟು
ಒಂದ್ ಅರ್ಧ ತೊಲಿದ ಎಲಿ ಮಾಡಸಿ ಕೊಳ್ಳಾಗ ಹಾಕೋಬೇಕು ಅಂದ್ರ ಮತ್ ನಾ ಅನ್ಕೊಂಡಿದ್ದೆ ಮತ್ ಅದು ಉಲ್ಟಾ ಆಗೈತಿ. ಮತ್ ಈಗ 5 ರೂಪಾಯಿ ಎಲಿ ಅಡಿಕೆಗ ರೊಕ್ಕ ಇಲ್ದಂಗ ಆಗೈತಿ. ನಮ್ಮಂತಾವ್ ಬರೀ ಹಿಂಗ ಕನಸ್ ಕಾಣೋದು ಒಂದಿನ ಹೋಗ್ಬಿಡೋದು ಹರ ಹರ ಶಿವ ಶಿವ ಅಂತೇಳಿ. ಆದರೂ ಅಕ್ಕ ಪರಕ್ಕ ಯಾಕಾಗಂಗಿಲ್ಲ? ಗಂಡುಗಳು ಶಾಣೆ ಇರಬೇಕ. ಇಂಥ ಗಂಡುಗಳು ಕಟ್ಕೊಂಡ ಏನ್ ಮಾಡಿ ನೀನು? ಯಾವ್ದು ಆಗಂಗಿಲ್ಲ ನೋಡಿ. ಇಟ್ಟ ದುಡಿಯೋದು ತಿನ್ನೋದು ಇಟ್ಟ ಕರೆಯವು. ಹೌದ್ರೇ ಕರೆನಲ್ಲೇ ಇದು. ನಿನ್ನೆ ಹೇಳ್ತೀನಿ ನಮ್ ಗೌಡ ನಿಂದ್ರಾಕ ಬರವಲ್ದು ಯವ್ವ. ಆ ನಮ್ನಿ ಕುಡಿದ್ ಬಂದಾನ. ಅವ್ ಯಾವಾಗ ಬಾಡ್ಯಾಗ ಗಂಡ ಮಗ ಹುಟ್ಟೈತಂತ ಆವ ಮುಕ್ಕುಳರೆ ಕುಡೆ ಪಾರ್ಟಿ ಕೊಟ್ಟ ನೋಡ ಹಲ್ಲಾಗ ಹಾಟ್ ಹತ್ತಿಕ್ಕಳಿ. ಅಯ್ಯಯ್ಯ ಹೌದ್ ಬಿಡ ಲಕ್ಷ್ಮಕ್ಕ ಹಂಗಾರ. ಇದು ನನ್ನ ಗಂಡನು ನೊರಗ ಯವ್ವ ಹಗರ ಇಲ್ಲ. ನಿನ್ನೆ ಆಳ್ಗಾಡನ್ ಬಾ ಜೋತಾಡನ್ ಬಾ ಅಂದ್ರ ಬಾಳೆವು. ಯವ್ವ ನಮ್ಮನೆ ನಮ್ದು ನೋಡ್ಬೇಕ್ ನೀ ಪಾರಕ್ಕ. ನಿನ್ನೆ 1:30 ಸುಮಾರು ಬಂದಾನ್ ರಾತ್ರಿ. ಒಂದ ಪಡಿಕೆ ತೆಗೆದು ನೋಡ್ತೀನಿ ಮಕಾನ ಎಣ್ಣೀರ್ ಬಸಿತಾನ ನೋಡು. ಅದ್ ಯಾ ನಮ್ನಿ ಎಣ್ಣೆ ಕುಡ್ದಿದ್ದಾನಿವ. ಮನ್ಯಾಗ ನೋಡಿದ್ರ ನಮ್ ನಾದ್ನಿ ಗಂಡ ಬಂದಾರ. ಮನಿ ಹಳೆಯ ಬಂದಾನ. ಹೆಂಗಿರ್ಬೇಕ ಅವ್ನ ಮುಂದ್ ಖಬರ್ ಬೇಡ. ಇದಕ್ ಒಂದೀಟ್ರ ಆ ನಮ್ನಿ ಕುಡಿದ್ ಬಂದು ದಬ್ ದಬ್ ಕದ ಬಡಿಯಕತ್ತಾನ. ನಾ ಏನ್ ಕದ ತೆಗಿಲಿಲ್ಲ, ಅವ್ನ ಒಳಗೂ ಕರ್ಕೊಲಿಲ್ಲ ನೋಡು. ಏನ 5 ಗಂಟೆ ಸುಮಾರು ನಿನ್ನ ಮುಂದೆ ಹೇಳ್ತೀನಿ. ಥಂಡೆರ ಇತ್ತು ಹೊರಗ. ಆ ನಮ್ನಿ ಥಂಡೆ. 5 ಗಂಟೆಗೆ ಹಾಂಗ ಕಿಟಕಿಯಾಗ ನೋಡ್ತೀನಿ ಥಂಡ್ ಹತ್ತಿ ನಡಗಾಕತ್ತಿದ್ನ. ಓಟು ನಿಶೆ ಏಟು ಕುಡ್ದಿದ್ ನೋಡು. ಓಟು ಇಳ್ದಿತ್ ನೋಡು. ಅವಾಗ ಕದ ತಗದ್ ನೀ ಒಳಗ್ ಬಂದ. ಎಂತ ಕಬರಿಗೆ ಹಿಡಿಯದಿಯ ನೀನ? ಈ ನಮ್ನಿ ಥಂಡ್ ಐತ್ ರಾತ್ರಿ. ಹಂಗ ಹೊರಗ್ ಕುಂದ್ರಸ್ತಾರನ ಟೈಮ್ ಹೇಳೇ ಹಿಂಗ ಸರಳ ಇರೋದಿಲ್ಲ. ಹುಚ್ಚದೇನ ಶಾಣೆ ಇದೆಯಾ ಪಾಪ. ಒಳಗ್ ಕರೆದು ತಣ್ಣಗ ಮಲಗಿಸ್ಬೇಕಿಲ್ಲ. ಅಯ್ಯ ಲಕ್ಷ್ಮಕ್ಕ ನಿಂದೊಂದ್ ಕತಿನ. ನಿಮ್ ಗೌಡ ನಂಗ ಹೊರಗ ನಿಮ್ ಗೌಡ ಮೀಸಿ ತಿರು ಗತ್ತು ತೋರಿಸ್ತಾನ ಮಂದಿ ಇದ್ರಿಗೆ. ಮನ್ಯಾಗ ನೋಡಿದ್ರೆ ಹೆಂಡತಿ ಇದ್ರಿಗೆ ಇಲಿ ಆಗಿರ್ತಾನ. ಕುಡಿದ್ ಬಂದಾಗ ಒಮ್ಮೆ ಗ್ವಾಡಿಗೆ ದುಡಿದೆ ಅಂದ್ರೆ ಸುಮ್ಮನೆ ಸರಳ ಗುಂಟ ಮಕ್ಕೋತಾನ. ನನ್ನ ಗಂಡ ಹಂಗಲ್ಲ. ಹಗಲೆಲ್ಲ ಗೋಣ ಹಾಕುವಂತ ಬಸವಣ್ಣ ಇದ್ದಂಗಿರ್ತಾನ. ರಾತ್ರಿ ನೋಡ್ಬೇಕ ನೀ ಹತ್ತತೆಲಿ ರಾವಣ ಅಕ್ಕನ ಬಗದಾಳೆ ಒಂದು. ಬಂದರಿದ್ರಿಗೆ ಹೊಲ ಸ್ವಲ್ಪ ಬೈಯಾಕತ್ನಂದ್ರ ಮಾನ ಮರ್ಯಾದಿ ತಕ್ಕೊಂಡ್ ಹೋಗುದ ಲಕ್ಷ್ಮಕ್ಕ. ಅದಕ್ಕ ಥಂಡ್ಯಾಗ ಬಿದ್ದು ಇವ್ ಬರಬ್ಬರಿ ಬುದ್ಧಿ ಬರ್ಲಿ ಅಂತೇಳಿ ನಾನು ಅಲ್ಲೇ ಕೆಡವಿದೆ ಹೊರಗ. ಅಲ್ಲ ರೀನಿ ಮುಂಜಾನೆ ಒಳಗ್ ಬಂದಿಂದ ನಿನಗೇನು ಬೈಯೋದು ಹೊಡೆಯೋದು ಮಾಡ್ಲಿಲ್ಲ ಅಲ್ಲ ಪಾರಕ್ಕ? ರಾತ್ರಿ ಎಂತ ಥಂಡೆ ಅಂತಿದೀನಿ. ಬೆಳತನಕ ಥಂಡ್ಯಾಗ ಹೊರಗ್ ಕುಂತು ಮೈಯಾಗಿಂದ ಓಟು ಎಣ್ಣೆ ಅಂಶನೂ ಇಳ್ದೈತಿ. ಮೈಯಾನ ಎಡ್ಡು ಇಳ್ದಿತ್ತು. ಕದ ತೆಗೆದ್ ಒಂದ ಸೊನ್ನಿ ಕ್ವಾಣಿ ಹೊಕ್ಕ ಮಕ್ಕೊಂಡವ. ಇನ್ನೂ 10 ಗಂಟೆ ಆದ್ರೂ ಎದ್ದಿದ್ದಿಲ್ಲ ನೋಡು. ಪಾತಿ ಯಾಕ ನಿನ್ ಗಂಡ ಹೋದಂಗ್ ಕಾಣಂಗಿಲ್ಲ ಪಾರ್ಟಿಗೆ? ಅಯ್ಯ ಲಕ್ಷ್ಮಿಂದು ಅಕ್ಕ, ನನ್ನ ಗಂಡ ಹೆಂಡತಿ ಮಕ್ಕಳಿಗೆ ಬಿಡ್ತಾನ ಮತ್ತೆ ಪಾರ್ಟಿ ಬಿಡಂಗಿಲ್ಲ. ಹೋಗಿರ್ಬೇಕು. ಮತ್ತೆ ಯಾ ಹೆಂಡತಿ ಮನೆಗೆ ಹೋಗಿ ಮಕ್ಕೊಂಡಾನ ಯಾರ್ಗ ದೇವ್ರಗ ಗೊತ್ತ. ಮೀನಾಕ್ಷಿ ನಿನ್ ಗಂಡ ಏನ್ ಹೋಗಂಗಿಲ್ಲ ಪಾರ್ಟಿ ಗಿಟಿಗೆ. ಲಕ್ಷ್ಮಕ್ಕರ ಅವನು ಚಲೋ ಮಾಡಿದ್ದಾರೆ ಪಾರ್ಟಿ ಗಿಟಿ ಅಂತ ಹೋಗುದು ನಡಬರ್ಕ. ನಮ್ಮ ಮನ್ಯಾಗ ಒಂದಿನ ಮಂಗ್ಯ ಹಂಚ್ ಹೊಡೆದಿದ್ದೋರಿಪ್ಪ ಮ್ಯಾಲೆ ಮೆಳಗಿ ಮ್ಯಾಗ. ಹಂಗಾರ ಅವನ್ನ ನೋಡು ಮಳಿ ಬರ ಹೊತ್ತಾಗೈತಿ ಮತ್ ಸೋರಿಗಿರಿತ್ತು. ಒಂದಿಟ್ ಹೋಗು ಬ್ಯಾರೆ ಹಂಚ್ ಹಾಕದ್ ಹೊಡೆದಿದ್ ತಗದು ಅಂತೇಳಿ ಮ್ಯಾಲ ಹಚ್ಚಿದ್ವಿ. ಹಂಚಾಕಕ್ ಹೋದವ ಏನ್ ಜೋಲ್ಗೀಲ್ ಹೋತೋ ಕಾಲ್ ಜರಿತೋ ಏನಾತ ಆಯ ತಪ್ಪಿ ತಳಗ್ ಬಿದ್ಬಿಟ್ಟ. ಕಾಲ್ ಮುರಿದು 4 ತಿಂಗಳ ಆರೈಕೆ ಅದ. ಒಳಗೇನೋ ಸ್ಕ್ರೂನ್ ಅಂತ ಹಾಕ್ಯಾರಂತ. ಅದಕ್ಕ ನಮ್ ನಾದ್ನಿ ಮಾತಾಡ್ಸಕ್ ಬಂದಿದ್ಲು. ನೋಡಣ್ಣ ನಮ್ಮ ಮನಿ ಅಂತೇಳಿ ಹಿಂಗ ಹಾಕ್ಸಾರಪ್ಪ. ಮತ್ತ ಅವ ಇಟ್ಟ ಆದ್ರೂ ಕುಡೇ ಚಟ ಬಿಡ್ಲಿಲ್ಲ. ಅದೇನೋ ಸ್ಕ್ರೂ ಇರ್ತೈತಲ್ರಿ ಜಂಗ್ ತಿಂದು ಕಾಲ ಬಾದಾತಂತ ಒಂದು. ಆಕಿ ಬೈದ್ ಹೋಗಿಂದ ತಲ್ಯಾಗ ಹೋಗುತ್ರಿ. ಇದೆಲ್ಲ ಬಿಟ್ಟಾನ ಮನ್ಯಾಗ ಚಂದಾಗಿ ಉಂಡು ಮಕ್ಕೋತಾನ. ನೋಡ್ವಾ ಮನಿ ಮಕ್ಕಳು ಹಿಂಗಿರ್ಬೇಕು. ನೋಡ ಅವ್ರ ಅಣ್ಣನ ಹೆಂಗ ತಿದ್ದ್ಯಾಳ. ನಮ್ಮ ಮನ್ಯಾಗ ಹೋದವ ನಮ್ಮ ನಾದ್ನ್ಯಾರ ಯವ್ವ ಎದೆದಕ್ಕೂ ಬೇಡ ಬಾಳೆಕ. ಯವ್ವ ನಮ್ಮ ಮನೆ ನಾದ್ನ್ಯಾರ ಎದೆದಕ್ಕೂ ಬೇಕಿಲ್ಲ. ನಮ್ ಜನ್ಮ ಒಂದ್ ತಿಂದು ಜೀರಿಗೆ ಅರಿತಾರ. ಯವ್ವ ನಮ್ಮ ನಾದ್ನಿ ಹತ್ರ ಐತಿವ 3 ಕೊಟ್ರ ಸಸಿ ಕಡೆ 6 ಕೊಟ್ರ ಅತ್ತಿ ಕಡೆ ಅಂತವ. ಹಂಗದ ಅವಡಕ್ಕಿ ಅಲ್ಲ ಲಕ್ಷ್ಮಕ್ಕ. ಮೊನ್ನೆ ಗೌರಿ ಹುಣ್ಣಿಮೆಗೆ ನಾ ಕರ್ಸೇನಿ ನಮ್ಮ ಮನಿಗೆ ಫೋನ್ ಹಚ್ಚಿ. ನಮ್ಮ ಮನೆ ಚಂದಾಗಿದ್ದು ಹಬ್ಬ ಮಾಡಿ ಹೋಗ್ಬೇಕನ್ನ ಬೇಡಿಕಿ. ಬಾಜು ಕೆಡ್ಕ ಬಲ್ಕದಾವ್ ನಮ್ಮ ನೆಗೆಣ್ಣರ ಮನಿಗೆ ಹೋಗ್ ಕುಂತ ಗುಸು ಪಿಸು ಮಾತಾಡ್ತಾಳಲ್ಲಿ. ಹಿಂಗಾದ್ರೆ ಯಾರು ಕರಿತಾರಂತಿದೀನಿ ಮುಂದೆ ಬರೋದಿಂದಾಗ? ಆ ವರ ಮಾತಾಡ್ತಾವ ಬರೇ ಬಾಯ್ಲೆ. ಯಾವಕಿನೂ ಒಂದ್ ಕಪ್ ಚಾ ಮಾಡಿ ಕುಡಿಸಿಲ್ಲ, ಒಂದ್ ಊಟ ಮಾಡಿ ಕಳಿಸಿಲ್ಲ. ಮನೆ ಮಗಳು ಬಂದಾಳ ಅಂತ ಹೇಳಿ ಬರೇ ಹಂಗ ಕೆದಿಕಿ ಸುದ್ದಿ ಕೇಳ ಕಟ್ಟ ಶಾಣೆ ಅದಾರ. ಇದಕ್ಕೆ ಗುರ್ತಕತಿಲ್ಲ ನಮ್ಮ ಹೆಣ್ಣಿಗೆ. ಹೋಗಿ ಅವ್ರ ಮನೆಗೆ ಕುಂದ್ರ ಹರ್ಕತ್ತೇನವ? ಯಾರು ಕರ್ಸ್ಯಾರ ಅವ್ರ ಮನೆಯಾಗಿದ್ದ ಹಬ್ಬ ಮಾಡಿ ಹೋಗ್ಬೇಕ ಬೇಡ? ಅಕ್ಕಿದ್ ಬೇಷ ಆಯ್ತು ಬಿಡು. ಎದಕ್ ಬಂದಿರ್ತಾರ ಹಬ್ಬ ಮಾಡಕ್ ಬಂದಿರ್ತಾರ ಅಟ್ ಮಾಡಿ ಹೋಗ್ಬೇಕು. ಅದನ್ನ ಬಿಡ್ತಾವ ಊರಿಗೆಲ್ಲ ಮಾಡ್ತಾವ. ಎದಕ್ ಬರವ ಇವು? ಅಲ್ರಿ ನಿಮ್ಮ ಅತ್ತಿಯರಿಗೆ ಬುದ್ಧಿ ಐತಿಲ್ಲ ಬೈಬೇಕಿಲ್ಲ ಮಗಳಿಗೆ. ಅಯ್ಯ ನಮ್ಮ ಅತ್ತಿ ಮುದುಗಳ್ಳೆ. ಅಯ್ಯೋ ಕತಿಯ ಮುಗಿತು ಬಿಡು. ಆಕಿ ಬೈದ್ ಬುದ್ಧಿ ಹೇಳಂಗ ಆಗಿದ್ರ ಯವ್ವ ನಮ್ಮಂತೇನ್ ಹಿಂಗ್ ಯಾಕೆ ಹಾಕಿತ್ತು? ನಾವ್ ಇನ್ನೊಬ್ಬರು ಕೂಲಿ ಯಾಕೆ ಮಾಡಕ್ ಬರ್ತಿದ್ವಿ? ಎತ್ತಿನ 15 ಕೈಯಾಗ ಸಿಕ್ಕೊಂಡ್ ಹೇಳ್ತಾನಿ. ಅರ್ಧ ಆಯುಷ್ಯನ ಹೋಗ್ಬಿಡ್ತತ್ ನೋಡ್ ನಮ್ದು. ಇನ್ನೊಂದ್ ಅರ್ಧ ಉಳ್ದಿರ್ತೈತೆ ಈ ಕುಡುಕು ಗಂಡ್ರ ಕೈಯಾಗ. ಅದು ಒಂದ್ ಅರ್ಧ ಹೊಕ್ಕತಿ. ಹಂಗ ಅನ್ಕೊಳ್ಳೋದು ತಪ್ಪಿಡ್ಲಿ ರೇಣವ. ಎಷ್ಟ್ ಮಂದಿಲ್ಲ ಕುಡುದು ಜಗಳ ಮಾಡೋರು ಜಗತ್ನ್ಯಾಗ. ಏನ್ ಹಂಗ ನಾವು ಒಂದ್ ಅಂದಿರ್ತೀವಿ ಅವ್ರು ಒಂದ್ ಅಂತಾರ. ಒಂದ ಕೈಲೆ ಚಪ್ಪಲಿ ಆಗೋದಿಲ್ಲ. ನಾವು ಒಟ್ಟು ಬಾಯಿ ಮೇಲೆ ಹಿಡಿತಿಟ್ಕೊಂಡ್ರ ಎಲ್ಲ ಜೀವನ ಚಂದಾಗೆ ಹೊಕ್ಕಾವ. ಹಂಗ ಅನ್ಕೊಂಡ ಸುಮ್ ಕುಂದರ್ತೇವ್ರಿ ಲಕ್ಷ್ಮೀಂದು ಅಕ್ಕ. ಮತ್ತ ಅವ್ರು ಸುಮ್ ಕುಂದರ್ಬೇಕಲ್ರಿ.
ಮತ್ತೆ ಕೆದರಿ ಜಗಳ ಮಾಡಕ್ಕೂ ಬರ್ತಾರೋ ಮತ್ತೆ ಏನ್ ಮಾಡ್ಬೇಕು ಮತ್ ಹೊಳ್ಳಿ ಅನ್ನಕ ಬೇಕಾಗ್ತೈತಿ ಇವ ಹಂಗ ಬಿಡ್ರಿ ಯಾರು ಸುಖದಿಂದ ಅದಾರಂತೀರಿ ನೀವು ಜಗತ್ನ್ಯಾಗ ಎಲ್ಲಾರ್ಗಿ ಒಂದೊಂದ್ ನಮನಿ ತ್ರಾಸ ಇರದ ಏನವ ನಮಗ್ ಬಂದಿದ್ದ ಪಾಲಿಗೆ ಬಂದಿದ್ದ ಪಂಚಾಮೃತ ಅನ್ಕೋಬೇಕು ಸುಮ್ಮನೆ ಜೀವನ ಕಳಿಬೇಕು ಯಾಕೆ ಏನ್ ಊರನ್ ಸುದ್ದಿನ ಹೇಳಿಲ್ಲಲ್ಲೇ ಬಂದಿನ ಇಲ್ಲ ಮನಿ ಕಡೆ ಎಲ್ಲಿ ಬರ್ತೀಯೋ ಲಕ್ಷ್ಮಕ್ಕ ನಮ್ ನಾದ್ನಿ ಗಂಡು ಬಂದು 8 ದಿನ ಆತ ಯವ್ವ ಅವನು ಆದ್ರೂ ಗಟ್ಟಿ ಬಿಡು ನಮ್ ಕಾಕ ಇರಾಕ ಎಂಟೆಂಟು ದಿನ ಹೆಂಗಿರ್ತಾರನು ಹೆಂಡತಿ ತವ್ರ ಮನ್ಯಾಗ ಇದು ನನ್ನ ಗಂಡ ಐತೇವ ಒಂದಿನ ಇಲ್ಲಿ ನೋಡು ವಸ್ತಿ ಯಾವಾಗ ನನ್ನ ಲಗ್ನದಾಗಿಂದ ಏನ್ ಮಾಡ್ತಿದಿ ಹಿಂಗ ಮಂದಿಗೊಂಥರ ನಮ್ದೊಂಥರ ಜೀವನ ಹಿಂಗಾಗಿ ಲಕ್ಷ್ಮಕ್ಕ ನನ್ನ ಸೌಡೆ ಸಿಕ್ಕಿಲ್ಲ ಹೊರಗೆ ಹೋಗಾಕ ಏನ್ ಮಾಡೋದು ಇಲ್ಲಿ ಬಡ್ಬಡ್ಕೊಂಡು ಹೊಲಕ್ಕೆ ಬರ್ತೇನೆ 10 ಗಂಟೆ ಮಟ ಮಾಡಿ ಮತ್ ಹೋಗಿಂದ ಮತ್ತೆ ಸಂಜೆ ಅಡಿಗೆ ಮತ್ತೆ ಅರಿಬಿ ಬಾಂಡೆ ಹಿಂಗ ಹೊತ್ತ ಹಾಕತ್ ಮಕ್ಕಳು ಹೊತ್ತು ಎಲ್ಲಿ ಹೋಗ್ತಿದಿ ಎಲ್ಲಿ ಸುದ್ದಿ ಕೇಳ್ತಿದಿ ಇವ ನಂದು ಹಂಗಾಗೈತ್ ಬಿಡ ಇವ ತಣ್ಣಗ ಮೊದ್ಲ ಸಣ್ಣ ಮನಿ ಇತ್ತ ಲಕ್ಷ್ಮಕ್ಕ ದೌಡ ಭಾರಿ ಆಗದ್ ಹುಂಟುಟ್ಲೆ ಈಗ ದೊಡ್ಡ ಮನಿ ಕಟ್ಟಿಸ್ಕೊಂಡು ಏನ್ ಸುಖ ಇಲ್ದಂಗಾಗೈತೆ ಇವ ಯಾವಾಗ ಸಸ್ತ್ಯಾರ್ ಬರ್ತಾರ ಯಾವಾಗ ಒಂದಿಟ್ಟು ನನಗೆ ಸೌಡ್ ಸಿಕ್ಕೈತೆ ಅನ್ನಂಗಾಗ್ಬಿಟ್ಟೈತೆ ಜಲ್ಮಕ್ಕ ಯಾ ಸಸ್ತ್ಯಾರ್ ಬಂದ್ರು ಯಾ ಕೆಲಸ ಕಡಿಮೆ ಆಗುದಿಲ್ಲ ನೋಡ್ರಿ ಇನ್ನ ಹೆಚ್ಚಾಕೈತೆ ಹೊರತು ಕಡಿಮೆ ಆಕೈತೆ ಅನ್ಕೊಂತೇವಲ್ಲ ಎಲ್ಲ ನಮ್ಮ ಭ್ರಮೆ ಅದ ಮದುವೆ ಆಗಿಂದ 1 ವರ್ಷ ಅಂತೂ ನಮ್ಮ ಕೈ ಸಿಗುದಿಲ್ಲ ಅವ್ರು ಅಳಲು ಮತ್ತೆ ಆಷಾಢ ಅಂತ ಬರೀ ಓಡಾಡದ ಆಗ್ಬಿಡ್ತೈತೆ ಅವ್ರದ್ದು ಹಿಂದಾಗಡ್ಸೆ ವರ್ಷ ತುಂಬ ಕೊಡ್ದ ಏನ್ರ ಹೊಟ್ಟಿಲ್ಲ ಆದ್ರಂದ್ರ ಮತ್ತೇನೈತಿ ಬೆಡ್ ರೆಸ್ಟ್ ಈಗ ನೀರಂತ್ರು ಪಲ್ಲಂಗ ಮೇಲಿನ ಕಾಲು ತಳಗಿಡಂಗಿಲ್ಲ ಹಂಗಾಗೈತಿ ಕಾಲ ಮತ್ತಿನ್ನು ಹಡೆಯದು ಮಡೆಯದು ಅಂದ್ರೆ ಮತ್ತೊಂದು ವರ್ಷ ಹೊಕ್ಕತಿ ಮತ್ತೇನೈತಿ ಅಲ್ಲಿಗೆ 2 ವರ್ಷ ಹೊಕ್ಕತಿ ಮತ್ತೆ ಮೊಮ್ಮಕ್ಕಳಾಗಿನ ಮತ್ತೆ ದೊಡ್ಡ ಸಂಸಾರ ಮತ್ತೆ ಹೆಚ್ಚಿಗೆ ಕೆಲಸ ಯಾವುದು ನಿಲ್ಲಂಗಿಲ್ಲ ನೋಡ್ರಿ ಇನ್ನ ಹೆಚ್ಚಾಕತಿ ಇವ ಕರೆ ಹೇಳಿದಿ ನೋಡು ಮೀನಾಕ್ಷಿ ಏನ ಎಲ್ಲೇ ಸೌಡ್ ಸಿಗ್ತೈತೆ ಅಂತಿದ್ದೀನಿ ಇನ್ನೇನು ಎಟ್ ಹೊರೆ ಮಾಡ್ಕೊಂತಿರ್ತೇವಿ ಅದ ನೋಡುವ ಆರೋಗ್ಯ ಅಲ್ಲಿ ಮಠ ಕೈಕಾಲು ಹಿಡಿಯಂಗಿಲ್ಲ ಏನು ಹೊರೆ ಮಾಡೋದು ಬಿಟ್ಟು ಕುಂತ್ವಿ ಹಿಡಿದು ಬಂದಂಗೆ ನೋಡು ಕೈಕಾಲು ಅವ್ವ ಇದು ಮಾತ್ರ ಕರೆಕ್ಟ್ವಾ ಲಕ್ಷ್ಮಕ್ಕ ನಮ್ಮ ತಂಗಿನ ಈಗ ಅಲ್ಲಿ ಸಿಟ್ಯಾಗ ಅದಾಳಲ್ವ ನೌಕರಿ ಬಂದೈತೆ ಮಕ್ಕಳಿಗೆ ಎಲ್ಲದಾಳ ಮನ್ಯಾಗ ಕುಂತು 2 ಮಂಡಿ ಹಿಡ್ದವ ನೀನ ಯವ್ವ ನಾನು ಅಕ್ಕಾಗಿ ಆಕಿ ಮುಂದೆ ತಂಗಿ ಕಾಂತನಂತ ತಿಳ್ಕೊ ನೀನು ಯವ್ವ ಹೌದಲ್ಲೇ ಪಾರವ್ವ ಯವ್ವ ಸಿಟ್ಯಾಗ ಮಂದಿ ಗೊತ್ತೇ ನೀನು ಯವ್ವ ಬಸ್ಸು ಟ್ರಕ್ ಕಾರು ಇಂಥವೆಲ್ಲ ಮೋಟರ್ ಸೈಕಲ್ ಮೈ ಮೇಲೆ ಬಂದಂಗ ಅಕ್ಕವ ನೀನು ರೋಡ್ ದಾಟಕ ಬರಂಗಿಲ್ಲ ಲಕ್ಷ್ಮೀಂದು ಕಾಲೇ ಇದ್ದ ರೂಢಿ ಆಗಿರ್ತೈತಿ ಮತ್ತೆ ಅದ ಟ್ರಾಫಿಕ್ ಒಳಗ ಲೈಟ್ ಇರ್ತೈತಲ್ರಿ ಹಸರ ಕೆಂಪ ಅದ ನೋಡಿ ಅಡ್ಡಾಡ್ತಾರ ದೊಡ್ಡ ರೋಡ್ ಇದ್ದಲ್ಲಿ ಬ್ರಿಡ್ಜ್ ನಂಗೆ ಕಟ್ಟಿರ್ತಾರ್ರಿ ಇತ್ತಾಗಿಂದ ಹತ್ತಿ ಇಳಿಯೋದು ಅಂತದ್ ಹತ್ತಿ ಹೋಗ್ಬಿಡ್ಬೇಕು ಸುಖ ಅದ ಬಾ ದಿನ ಆತ ನೀನು ಹುಬ್ಬಳ್ಳಿಗೆ ಹೋಗೇ ಇಲ್ಲ ಹೋಗಿ ಬರೋಣ ಒಂದಿನ ಸೌಡಿ ಮಾಡ್ಕೊಂಡು ಹೌದಾ ಲಕ್ಷ್ಮಕ್ಕ ಒಂದ್ ಮನ್ಯಾಗ ಜಂಪರ್ ಪೀಸ್ ಇಲ್ದಂಗ ಆಗ್ಬಿಟ್ಟೈತಿ ಯಾರ ಮನಿಗೆ ಬಂದ್ರ ಏನ್ ಕೊಡೋದು ಕೈಯಾಗ ರೊಕ್ಕ ಕೊಡೋದು ಚಂದ ಅನ್ಸಂಗಿಲ್ಲ ಇವ ಅದಕ್ಕೆ ಒಂದಿನ ನಿಂದು ಕಳೆದ್ ಮುಗಿತಂದ್ರ ಹೊಲ ಬಡ ಒಂದಿನ ಸೌಡ್ ಮಾಡ್ಕೊಂಡು ಹೋಗ್ಬರೋಣ ಇವ ನಾನು ಬರ್ತೇನ್ವಾ ನಾನು ಕರೀರಿ ನಾ ಅಂತೂ ಇರಂಗಿಲ್ರಿ ಲಕ್ಷ್ಮೀಂದು ಅಕ್ಕ ನಿಮ್ದು ಹೊಲ ಆತಂದ್ರ ಮತ್ತೆ ನಮ್ಮ ಅವ್ವಂದು ಮನಿಗೆ ಹೋಗಿ ಒಂದ್ 4 ದಿನ ಇದ್ದು ಬರ್ತೇನು ಅಯ್ಯ ಚಲೋ ಆತ್ ಬಿಡು ಹುಡ್ರು ಕರ್ಕೊಂಡು 4 ದಿನ ಇದ್ದು ಬಾ ಆರಾಮ್ ಹೋಗಿ ನಾನು ನೋಡ್ತೇನ್ರಿ ನಮ್ಮ ಅತ್ತಿ ಹೆಂಗಿರ್ತಾಳ ಗೊತ್ತಾಗೋದಿಲ್ಲ ಬಗಾನ ಹೂ ಅಂದ್ಲಂದ್ರ ಬರ್ತೇನಂತ ತಗೋರಿ 2 ಸಾಲ ಹಿಡ್ಕೋರಿ ಹಂಗಾರ ಇಲ್ಲಿ ಕುಂತೇವ ಲಕ್ಷ್ಮಕ್ಕ ಇವನೇ 2 ಸಾಲ ಹಿಡ್ಕೊಂಡು ಹೋಗ್ಬಿಡು ತಗೋ ಮ್ಯಾಕ ಆತ್ ತಗೋ ಹಂಗಾರ ತಡ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಮಾಡ್ರಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ